ಪೊಲೀಸ್ನವರು ಏನೋ ಒಂದು ನಡೆದಿರ್ತಕ್ಕಂಥ ಘಟನೆಯ ಸಂಬಂಧಪಟ್ಟಂಗೆ ಒಂದು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಅವ್ರದ್ದು ಆಲ್ರೆಡಿ ಏನೋ ಅವ್ರು ಮಾಡ್ಬಿಟ್ಟಿದ್ದಾರೆ, ಅವ್ರು ಮಾಡಿಸ್ಬಿಟ್ಟಿದ್ದಾರೆ, ಅದೆಲ್ಲ ಖಂಡಿತ ಸುಳ್ಳು. ಏನು ಆತರ ಎಲ್ಲ ಏನಿಲ್ಲ. ಅವ್ರಿಗೆ ಏನೋ ಒಂದು ಟವರ್ ಲೊಕೇಶನ್ ಯಾರೋ ಇರ್ತಕ್ಕಂಥವ್ರು, ಯಾರೋ ಅಕ್ಕಪಕ್ಕ ಇರ್ತಕ್ಕಂಥವ್ರು ಯಾರೋ ಹೋಗಿದ್ದಾರೆ, ಯಾರೋ ಹೋಗಿರ್ಬೋದು. ಒಂದು ಜಸ್ಟ್ ಒಂದು ಡೌಟ್ ಮೇಲೆ ಜಸ್ಟ್ ಅಷ್ಟೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅವ್ರೇನೋ ತಪ್ಪು ಮಾಡಿದ್ದಾರೆ ಅಂತ ಅಲ್ಲ, ಕರೆದಿದ್ದಾರೆ. ಒಬ್ಬ ಸಾಮಾನ್ಯ ಪ್ರಜೆಗೂ ಕರೀತಾರೆ, ಏನೋ ಒಂದು ಅವ್ರಿಗೆ ಡೌಟ್ ಬಂದ್ರೆ ಕರೆದಿದ್ದಾರೆ ಅಷ್ಟೇ. ಅದನ್ನ ಬಿಟ್ರೆ ಇನ್ನೇನು ಬೇರೇನು ಇಲ್ಲ. ಒಂದು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇವನ್ ಪೊಲೀಸ್ನವ್ರು ಮಾಡೋ ಇನ್ವೆಸ್ಟಿಗೇಷನ್ ಅಲ್ಲಿ ತೊಂದರೆ ಮಾಡೋದು ಕೂಡ ನಮ್ದು ಎಲ್ಲೋ ಒಂದ್ ಕಡೆ ಪೊಲೀಸ್ನವ್ರು ಮಾಡ್ತಾ ಇರ್ತಕ್ಕ ಇನ್ವೆಸ್ಟಿಗೇಷನ್ ಅನ್ನೆಸೆಸರಿ ನಾವು ಇಂಟರ್ಫಿರೆನ್ಸ್ ಆಗೋದು ಸರಿಯಲ್ಲ. ಸೊ ಈಗ ಹೇಳಿದೀವಿ, ಯಾವುದೇ ರೀತಿ ತೊಂದರೆನೂ ಇಲ್ಲ. ಅವ್ರು ಆರಾಮಾಗಿ ಅವ್ರ ಪಾರ್ಗೆ ಅವ್ರು ಕೂತಿದ್ದಾರೆ. ಅವ್ರ ಪಾರ್ಗೆ ಅವ್ರ ಸ್ಟೇಟ್ಮೆಂಟ್ ನನಗೇನು ಗೊತ್ತಿಲ್ಲ ಅನ್ನೋದು ಸಂಬಂಧಪಟ್ಟಂಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅಷ್ಟೇ, ಕೊಟ್ಟಿದ್ದಾರೆ. ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಏನು ಅದೇನು ಸಮಸ್ಯೆ ಅಲ್ಲ, ಪ್ರೊಸೀಜರ್ ಆಗಿದೆ, ಅಲ್ಲಿ ಏನು ಸಮಸ್ಯೆ ಇಲ್ಲ. ಜಸ್ಟ್ ಮಾಡ್ತಾ ಇದಾರೆ ಪೊಲೀಸ್ನವ್ರು. ಅವ್ರ ಡ್ಯೂಟಿ ಅವ್ರು ಮಾಡ್ಕೊಂಡು ಹೋಗ್ತಾ ಇದಾರೆ. ಸ್ವಲ್ಪ ಹೊತ್ತು ಅರೆಸ್ಟ್ ಮಾಡಿಲ್ಲ, ಇದು ವಿಚಾರಣೆ ಕರೆದಿರೋದು. ಅರೆಸ್ಟ್ ಅಲ್ಲಲ್ಲ, ಅವರು ವಿಚಾರಣೆ ಮಾಡ್ಬೇಕಾದ್ರೆ ಅದು ಅವ್ರ ಹತ್ರ ಮಾತಾಡೋಂತ ಅವಶ್ಯಕತೆನೂ ಬೀಳೋದಿಲ್ಲ. ಆಸ್ ಪರ್ ಲಾ ಪ್ರಕಾರ ಆಸ್ ಎ ಲಾಯರ್ ನಾನು ಬಂದಿದ್ದೀನಿ, ಜಸ್ಟ್ ಒಂದು ಮಾತಾಡಿದ್ದೀನಿ. ಅವ್ರಿಗೆ ಹೇಳಿದ್ದಾರೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ನಮ್ಗೆ ಒಳಗಡೆ ನಿಮ್ಗೆ ಕರಿತೀವಿ ಸರ್ ಅಂತ ಹೇಳಿದ್ವಿ. ಯಾಕಂದ್ರೆ ಕಂಪ್ಲೀಟ್ಲಿ ಅವ್ರ ಇನ್ವೆಸ್ಟಿಗೇಷನ್ ಕೂಡ ನಾವು ಕೂಡ ತೊಂದರೆ ಮಾಡಬಾರ್ದು. ಸೊ ಅವ್ರೇನೋ ಕೇಳಿದ್ರು, ಅವ್ರು ಏನೋ ಅರೆಸ್ಟ್ ಮಾಡಿಲ್ಲ, ಜಸ್ಟ್ ವಿಚಾರಣೆ ಕರೆದಿದ್ದಾರೆ. ವಿಚಾರಣೆಯಲ್ಲಿ ಅವ್ರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಇಷ್ಟೇ ಆಗಿರ್ತಕ್ಕಂಥದ್ದು. ಕೆಲವೊಂದು ಅಫೆನ್ಸ್ ಗಳಲ್ಲಿ ಕಾಗ್ನಿಸಬಲ್ ಅಫೆನ್ಸ್, ನಾನ್ ಕಾಗ್ನಿಸಬಲ್ ಅಫೆನ್ಸಸ್ ಇರ್ತದೆ. ಕೆಲವೊಂದು ಅಫೆನ್ಸ್ ಗಳಿಗೆ ನೋಟಿಸ್ ಕೊಡಬೇಕು ಅಂತ ಕಾನೂನು ಇರಲ್ಲ. ಕೆಲವೊಂದು ಕರೆದಿರ್ತಾರೆ, ಕೆಲವೊಂದ್ರಲ್ಲಿ ನೋಟಿಸ್ ಕೊಡ್ತಾರೆ. ಇದ್ರಲ್ಲಿ ನೋಟಿಸ್ ಅವ್ರು ಕರೆದಿದ್ದಾರೆ ಅಷ್ಟೇ. ಅವ್ರ ಡೌಟ್ ಬಂದಿದೆ, ಕರೆದಿದ್ದಾರೆ. ಬೆಳಗಿನ ಜಾವ ಹೋಗಿ ಕರ್ಕೊಂಡ್ಬರುವಂತ ಅನಿವಾರ್ಯ ಏನಿತ್ತು? ಅದನ್ನ ಅವ್ರು ಬಂದ ತಕ್ಷಣ ಖಂಡಿತವಾಗಿಯೂ ಅದ್ರ ಬಗ್ಗೆ ವಿಚಾರಣೆಗೆ ನಾವು ಕೇಳೋಣ. ನಾವು ಖಂಡಿತವಾಗ್ಲೂ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ರು? ಗೆಳೆಯರೇ, ಈಗ ತಾನೇ ಕೇಳಿಸ್ಕೊಳ್ತಾ ಇದ್ರಿ, ಇವರ ಹೆಸರು ನಾರಾಯಣಸ್ವಾಮಿ. ಇವರು ದರ್ಶನ್ ಪರ ವಕೀಲರು. ಸದ್ಯದ ಮಟ್ಟಿಗೆ ದರ್ಶನ್ ಪರವಾಗಿ ವಾದವನ್ನು ಮಾಡ್ತಿರುವಂಥದ್ದು ಕೋರ್ಟಲ್ಲಿ. ಇವರು ಮತ್ತೆ ಇಬ್ಬರು ವಕೀಲರಿದ್ದಾರೆ, ಅದರಲ್ಲಿ ಇವರು ಕೂಡ ಒಬ್ಬರು. ಇವರು ಡೇ 1 ಅಂದರೆ ದರ್ಶನ್ ತೂಗುದೀಪ್ ಅವರನ್ನು ಅರೆಸ್ಟ್ ಮಾಡಿದ ದಿನದಿಂದನೂ ಕೂಡ ಹೇಳ್ತಾ ಇರೋದು ಅವರು ಅಮಾಯಕ, ಅವರಿಗೆ ಗೊತ್ತಿಲ್ಲ. ಈ ಯಾರು ರೇಣುಕಾಸ್ವಾಮಿ ಕೊಲೆ ಆಗಿರುವಂಥ ರೇಣುಕಾಸ್ವಾಮಿನೇ ದರ್ಶನ್ಗೆ ಗೊತ್ತಿಲ್ಲ ಯಾರು ಅಂತ ಹೇಳಿಬಿಟ್ಟು ಅವರ ಮುಖವನ್ನು ದರ್ಶನ್ ನೋಡಿಲ್ಲ ಅಂತ. ಮೊದಲನೇ ದಿನ ದರ್ಶನ್ ಅವರು ಕೂಡ ಇದೇ ಮಾತನ್ನು ಹೇಳ್ತಾ ಇದ್ರು, ಎಲ್ರಿಗೂ ಗೊತ್ತಿದ್ರೆ ನನಗೆ ಗೊತ್ತಿಲ್ಲ, ನಾನು ಅಲ್ಲಿ ಇರಲಿಲ್ಲ ಆ ಜಾಗದಲ್ಲಿ ಅಂತ. ಆದರೆ ಟವರ್ ಲೊಕೇಶನ್ ಆ ಟೈಮ್ನಲ್ಲೆಲ್ಲ ದರ್ಶನ್ ಅವರದ್ದು ಆ ಒಂದು ಏನು ಪಟ್ಟಣಗೆರೆ ಜಯಣ್ಣ ಶೆಡ್ ಇದೆ, ಆ ಜಯಣ್ಣ ಶೆಡ್ನಲ್ಲೇ ತೋರಿಸ್ತಿತ್ತು ಆ ಸಮಯದಲ್ಲಿ. ಅದಾದ ನಂತರ ಅಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ ಎಲ್ಲ ಒಂದು ಕಡೆ ರೂಮ್ ಮಾಡ್ಕೊಂಡಿದ್ರು ಹೋಟ್ಲಲ್ಲಿ, ಅಲ್ಲಿ ತೋರಿಸ್ತಾ ಇತ್ತು 8 ಗಂಟೆ ನಂತರ. ಅದಾದ ನಂತರ ಮತ್ತೆ ಬೆಳಗ್ಗಿನ ಜಾವ 3 ಗಂಟೆ 23 ನಿಮಿಷ 24 ನಿಮಿಷದಿಂದ ಮತ್ತೆ ದರ್ಶನ್ ಹಾಗೆ ಆ ಸ್ಕಾರ್ಪಿಯೋ ಏನು ಹೋಗಿತ್ತೋ ಅಂದರೆ ಬಾಡಿ ಅನ್ನೋದು ಏನು ಡಿಸ್ಪೋಸ್ ಮಾಡೋದಕ್ಕೆ ತೆಗೆದುಕೊಂಡು ಹೋಗಿದ್ರು, ಅದೆರಡು ಸೇಮ್ ಏನು ಟವರ್ ಲೊಕೇಶನ್ನ ಶೋ ಆಗ್ತಾ ಇದೆ. ಹಾಗಾದರೆ ಪೊಲೀಸವರು ಅವರ ಕರ್ತವ್ಯವನ್ನು ಮಾಡಲಿ ಅಂತ ಹೇಳ್ತಾರೆ ಇವರು. ಓಕೆ, ಹಾಗಾದರೆ ಇವ್ರಿಗೆ ಏನೆಲ್ಲ ಮಿಸ್ಗೈಡ್ನ ಮಾಡ್ತಾ ಇದ್ದಾರೆ ಜನನ ಅಂತ ನನಗನ್ನಿಸ್ತು ಅಂತ ನಾನು ಒಂದು ಕಡೆ ಹೇಳ್ತಾ ಹೋಗ್ತೀನಿ. ದರ್ಶನ್ ಅವರು ಅಪರಾಧಿನ ಅಲ್ವಾ ಅಂತ ಯಾರು ಡಿಸೈಡ್ ಮಾಡಿಲ್ಲ. ಈಗ ಆರೋಪಿ ಅಂತ ಕರ್ಕೊಂಡು ಹೋಗಿದ್ದಾರೆ. ಇವರು ಮೊದಲು ಹೇಳ್ತಾರೆ ಇನ್ವೆಸ್ಟಿಗೇಷನ್ ಅಂದರೆ ಏನು ಅಂತ ಗೊತ್ತಿದೆಯಲ್ಲೋ ಇವರಿಗೆ, ನನಗೆ ಗೊತ್ತಿಲ್ಲ, ಜಸ್ಟ್ ಇನ್ವೆಸ್ಟಿಗೇಷನ್ಗೆ ಅವರನ್ನು ಕರ್ಕೊಂಡು ಹೋಗಿರೋದು ಅಂತ. ಗೊತ್ತಿಲ್ಲ ಸ್ವಾಮಿ, ನಾರಾಯಣ ಸ್ವಾಮಿ ಅವರೇ, ತಾವೊಬ್ಬರು ವಕೀಲರಾಗಿ ಏನು ಮಾತಾಡ್ತಿದ್ದೀರೋ ಗೊತ್ತಿಲ್ಲ. ಇನ್ವೆಸ್ಟಿಗೇಷನ್ ಅಂದರೆ ಏನು, ಅವ್ರ ಮೇಲೆ ಕೇಸನ್ನು ದಾಖಲಿಸ್ಕೊಂಡು ಕರ್ಕೊಂಡು ಹೋಗೋದು ಇನ್ವೆಸ್ಟಿಗೇಷನ್ನ ಗೊತ್ತಿಲ್ಲ ನನಗೆ. ಅದಕ್ಕೆ ಯಾಕೆಂದರೆ ಇವರು ವಕೀಲರು, ಇವರೇ ಹೇಳಬೇಕು ಏನು ಅಂತ. ಆಮೇಲೆ ಪೊಲೀಸರು ಅವರ ಡ್ಯೂಟಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ ಅಂತ. ಹೌದು, ಅವರ ಡ್ಯೂಟಿಯನ್ನು ಮಾಡೋದಕ್ಕೆ ಅವ್ರನ್ನ ಬಿಡಲೇಬೇಕು, ನೀವೇನು ತಡೆಯೋದಕ್ಕಾಗಲ್ಲ. ನೀವೇನೇ ಇದ್ರೂ ವಾದವನ್ನು ಕೋರ್ಟ್ನಲ್ಲಿ ಮಾಡಬೇಕು. ಆದರೂ ಕೆಲವು ವಕೀಲರ ಮೇಲೆ ನನಗೆ ಸಿಕ್ಕಾಬಟ್ಟೆ ಒಳ್ಳೆ ಒಪಿನಿಯನ್ ಇದೆ ಅಂತ ಏನಿಲ್ಲ ಬಿಡಿ. ಯಾಕೆ ಅಂತಂದರೆ ಕಷ್ಟ ಅಂತ ಬಂದವ್ರದ್ದು ಆ ಜೈಲಲ್ಲಿ ಸಾವಿರಾರು ಜನ ಕೈದಿಗಳು ತಪ್ಪನ್ನೇ ಮಾಡದೆ ಶಿಕ್ಷೆಯನ್ನು ಅನುಭವಿಸ್ತಾರೆ. ಅಂತಹವರ ಪರ ಯಾರೂ ವಾದವನ್ನು ಮಾಡಿಲ್ಲ ಇವತ್ತಿನವರೆಗೂ. ಎಲ್ಲಿ ದುಡ್ಡು ಸಿಗುತ್ತೋ, ಎಲ್ಲಿ ಸೆಲೆಬ್ರಿಟಿಗಳಿದ್ದಾರೋ, ಎಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೋ ಅಲ್ಲಿ ಎಲ್ಲರೂ ಹೋಗ್ತೀರಿ. ಯಾಕೆ ಅಂತ ನನಗೆ ಇವತ್ತಿಗೂ ಗೊತ್ತಿಲ್ಲ. ಅದಕ್ಕೇನಾದರೂ ಇದ್ದರೆ ನಾರಾಯಣ ಸ್ವಾಮಿ ಅವರೇ ದಯವಿಟ್ಟು ಆನ್ಸರ್ನ ಹೇಳಿ. ಆಮೇಲೆ ದರ್ಶನ್ ಅವರು ಅಮಾಯಕ ಅಂತ ಹೇಳ್ತೀರಿ. ನಾರಾಯಣ ಸ್ವಾಮಿ ಅವರು 2011 ನಿಮಗೆ ಜ್ಞಾಪಕ ಇದ್ದರೆ ಗೊತ್ತಿರುತ್ತೆ, ತನ್ನ ಪತ್ನಿಯ ಮೇಲೆ ಅಂದರೆ ವಿಜಯಲಕ್ಷ್ಮಿ ಅವರ ಮೇಲೆ ಹಲ್ಲೆಯನ್ನು ಮಾಡ್ತಾರೆ, ಹಾಗೆ ಸಿಗರೇಟ್ನಿಂದ ಸುಡ್ತಾರೆ, ಇದೆಲ್ಲವನ್ನು ಮಾಡ್ತಾರೆ. ಆಯಿತಾ, ನನಗೆ ಅಮಾಯಕರು ಅಂದ್ರಲ್ಲ ಅದಕ್ಕೆ ಕೇಳ್ತಾ ಇದ್ದೀನಿ, ಅವರು ಅಮಾಯಕರ? ಅಲ್ಲಿ ಕೇಸ್ ಆಗುತ್ತೆ, ಅದನ್ನು ಅಂಬರೀಷ್ ಅವರು ಕೂತ್ಕೊಂಡು ಸರಿಪಡಿಸ್ತಾರೆ. ಇವರು ಅಮಾಯಕರು ಅಂತ ಹೇಳ್ತೀರಿ. ಇದಾದ ನಂತರ ಹೋಟೆಲ್ಗೆ ಹೋಗ್ತಾರೆ, ಅಲ್ಲಿ ವೇಟರ್ ಮೇಲೆ
ಒಬ್ಬರಿಗೆ ಹೊಡಿತಾರೆ ಸಪ್ಲೈಯರ್ಗೆ. ಆಮೇಲೆ ಇನ್ನೊಂದು ಕಡೆ ಎಲ್ಲೋ ಹೋಗ್ತಾರೆ ಊಟಕ್ಕೆ, ಅಲ್ಲೂ ಕೂಡ ಸೇಮ್ ಪರಿಸ್ಥಿತಿ. ಅದಾದ ಮೇಲೆ ಜಗ್ಗುದಾದ ಏನು ಮೂವಿ ಶೂಟಿಂಗಲ್ಲಿ ತಮ್ಮ ಜೊತೆ ಆ್ಯಕ್ಟಿಂಗ್ ಮಾಡ್ತಕ್ಕಂಥ ಸಹ ನಟರಿಗೆ ಹೊಡಿತಾರೆ. ಆಯಿತಾ, ಅದು ಹಾಗಾದರೆ ಅಮಾಯಕರೇ? ಕರೆಕ್ಟ್. ಈಗ ಮಾಡಿರುವಂಥದ್ದು ಕೂಡ ಅಂದರೆ ಮಾಡಿದ್ದಾರೆ, ಇವರು ಸ್ಪಾಟ್ನಲ್ಲಿದ್ದರು ಅಂತ ಹೇಳಿಬಿಟ್ಟು ಎಲ್ಲ ದಾಖಲೆಗಳ ಸಮೇತ ದಾಖಲೆಗಳು. ಯಾಕೆಂದರೆ ಇದಾಗಿರುವಂಥದ್ದು 8ನೇ ತಾರೀಕು ರಾತ್ರಿ, ಆಲ್ಮೋಸ್ಟ್ ಅಲ್ಲಿ 9ನೇ ತಾರೀಕು ಬೆಳಗ್ಗಿನ ಜಾವಕ್ಕೆಲ್ಲ ಮುಗಿದೋಗಿದೆ. ಆದರೆ ಪೊಲೀಸರು ಇಷ್ಟು ತಡವಾಗಿ ಅರೆಸ್ಟ್ ಮಾಡಿದ್ದು ಎಲ್ಲ ಎವಿಡೆನ್ಸ್ಗಳನ್ನ ಕಲೆಕ್ಟ್ ಮಾಡ್ತಾಯಿದ್ರು. ಅವರೇನು ಮಾಡೋದಕ್ಕೆ ಕೆಲಸಕ್ಕೆ ಇಲ್ಲದೆ ಕೂತಿರಲಿಲ್ಲ. ನೀವು ಹೇಳ್ದಂಗೆ ಅವ್ರ ಡ್ಯೂಟಿ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಕರೆಕ್ಟ್. ಹಾಗಾದರೆ ಅರೆಸ್ಟ್ ಮಾಡಿಲ್ಲ, ಜಸ್ಟ್ ವಿಚಾರಣೆಗೆ ಕರೆದಿದ್ದಾರಂತೆ. ಪಾಪ ನಮ್ಮ ನಾರಾಯಣ ಸ್ವಾಮಿ ಅವರು ಪಾಪ ಸ್ವಲ್ಪ ಲಾಯರು ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ ನನಗೆ ಗೊತ್ತಿರೋ ಹಾಗೆ. ಸ್ವಾಮಿ, ಅರೆಸ್ಟ್ ಅಂದರೆ ಏನು, ವಿಚಾರಣೆಗೆ ಕರೆದಿರೋದು ಅಂದರೆ ಏನು ಹೇಳ್ತೀರಾ? ಹೋಗಿಬಿಟ್ಟು ಮೈಸೂರಿಂದ ಹೋಟೆಲ್ನಲ್ಲಿ ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಾಯಿದ್ರು, ಒಂದು ಹೋಟೆಲ್ನಲ್ಲಿ ಉಳ್ಕೊಂಡಿದ್ರು. ಅಲ್ಲಿಂದ ಕರ್ಕೊಂಡು ಬಂದಿರೋದು, ಇವ್ರನ್ನ ಎತ್ತಾಕೊಂಡು ಬಂದಿದ್ದಾರೆ. ಮೀನ್ಸ್ ಅರೆಸ್ಟ್ ಮಾಡಿಲ್ಲ, ವಿಚಾರಣೆಗೆ ಕರೆಯೋದು ಅಂದರೆ ವಿಚಾರಣೆಗೆ ಒಂದು ಫೋನ್ ಮಾಡಿ ಕರೀತಾರೆ, ಒಂದು ನೋಟಿಸ್ ಕೊಟ್ಟು ಕರೀತಾರೆ. ನೀವು ಹೇಳ್ತೀರಿ ಕೆಲವೊಂದು ಅಫೆನ್ಸ್ಗೆ ನೋಟಿಸ್ ಕೊಡಬೇಕು, ಕೆಲವೊಂದಕ್ಕೆ ಕೊಡಬೇಕಾಗಿಲ್ಲ, ಅವರಿಗೆ ಡೌಟ್ ಬಂದಿದೆ ಕರೆದಿದ್ದಾರೆ ಅಂತ. ನಾರಾಯಣ ಸ್ವಾಮಿ ಅವರೇ, ಇದು ಡೌಟ್ ಬಂದು ಕರೆದಿರೋದಲ್ಲ, ಅವ್ರನ್ನ ಹೋಗಿ ಎತ್ತಾಕೊಂಡು ಬಂದಿರೋದು. ಯಾರು ಹೇಳಿಕೆಗಳನ್ನ ಕೊಟ್ಟರು ಅವರ ಸ್ಟೇಟ್ಮೆಂಟ್ಗಳನ್ನ ತೊಗೊಂಡು ಈ ಸರೆಂಡರ್ ಆಗೋದಕ್ಕೆ 30 ಲಕ್ಷವನ್ನು ಇವರು ಯಾರಿಗೆ ಹಣ ವರ್ಗಾವಣೆಯನ್ನು ಮಾಡಿರೋದು ಏನಕ್ಕೆ? ಮತ್ತೆ ಹಾಗಾದರೆ ದೀಪಕ್ ಅನ್ನೋ ವ್ಯಕ್ತಿಗೆ ಅದನ್ನು ಸ್ವಲ್ಪ ನೀವೇ ಕ್ಲಾರಿಟಿ ಕೊಟ್ಬಿಡಿ, ಪರವಾಗಿಲ್ಲ. ದರ್ಶನ್ ಅವ್ರಿಗಿಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ಯಾಕೆಂದರೆ ನೀವು ನಿನ್ನೆ ಕೂಡ ಇನ್ನೊಂದು ವಿಡಿಯೋದಲ್ಲಿ ಹೇಳಿದಿರಿ, ಏನಂತ, ದರ್ಶನ್ ಅವ್ರಿಗೆ ಏನು ಮಾತಾಡ್ತಾ ಇದ್ದೀನಿ ಅಂತ ಗೊತ್ತಾಗ್ತಿಲ್ಲ, ಅಂದರೆ ಆ ರೀತಿ ಆಗೋಗ್ಬಿಟ್ಟಿದ್ದಾರೆ ಅವರು ಅಂತ. ಆಮೇಲೆ ನಿನ್ನೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನನ್ನ ಕಕ್ಷಿದಾರರು ಅಂದರೆ ಪವಿತ್ರ ಗೌಡ ಮತ್ತು ಇವರು ಇಬ್ಬರೂ ಕೂಡ ಅಮಾಯಕರು ಅಂತ ಹೇಳಿಬಿಡ್ತೀರಿ ಒಂದೇ ಕಡೆ. ಏನೋ ಅಮಾಯಕರು ಇರ್ಬೋದಪ್ಪ, ಅದಕ್ಕೆ ವಿಜಯಲಕ್ಷ್ಮಿ ಅವರು ಕೊನೆಗೆ ಡಿಸೈಡ್ ಮಾಡಿದ್ದಾರೆ ನಾನು ಡೈವರ್ಸ್ ಕೊಡ್ತೀನಿ ಅಂತ ಹೇಳಿಬಿಟ್ಟು. ಅದು ಹೋಗಲಿ ಬಿಡಿ, ಇನ್ನೇನಕ್ಕೆ ನಾವು ಮಾತಾಡೋದು ಆ ಡೈವರ್ಸ್ ವಿಷಯನ, ಅದು ಆಗೋಗುತ್ತೆ. ಅಮಾಯಕರೇ ಆಗಿದ್ದರೆ ದರ್ಶನ್ ಅವರು ಮೊದಲನೇ ದಿನ ನಾನು ಆ ಸ್ಪಾಟಲ್ಲಿರಲಿಲ್ಲ, ಅಲ್ಲಿಗೆ ಹೋಗಿಲ್ಲ ಅಂದವರು ಯಾವಾಗ ಅವರ ಜೀಪ್ ಹೋಗಿರುವಂಥ ವಿಡಿಯೋಗಳು ಹರಿದಾಡ್ತೋ ಎಲ್ಲ ಕಡೆ, ಅದಾದ ನಂತರ ಯಾತಕ್ಕಾಗಿ ಇವರು ದರ್ಶನ್ ಒಪ್ಕೊಳ್ತಾರೆ ನಿನ್ನೆ, ಹೌದು ನಾನು ಹೋಗಿದ್ದೆ, ಆ ಸ್ಪಾಟ್ಗೆ ಹೋಗಿ ಅವನಿಗೆ ಒಂದು ಏಟನ್ನು ಹೊಡೆದಿದ್ದು ಕೂಡ ನಿಜ ಅಂತ. ಹಾಗಾದರೆ ನಾರಾಯಣ ಸ್ವಾಮಿ ಅವರೇ, ನೀವು ಹೇಳಿದ್ರಿ ನಮ್ಮ ಏನು ದರ್ಶನ್ ಅವರಿಗೆ ಇದೇನೂ ಗೊತ್ತಿಲ್ಲ ಅಂತ. ಹಾಗಾದರೆ ಗೊತ್ತಿಲ್ಲದೆ ದರ್ಶನ್ ಅವ್ರು ಅಲ್ಲಿಗೆ ಹೋದ್ರ? ಗೊತ್ತಿಲ್ಲದೆ ಈಗ ದರ್ಶನ್ ಅವ್ರು ಹೊಡೋದ್ರ? ಇಲ್ಲ ಗೊತ್ತಿಲ್ಲದೆ ಪೊಲೀಸವ್ರ ಮುಂದೆ ಸುಮ್ಮನೆ ಸ್ಟೇಟ್ಮೆಂಟ್ ಕೊಟ್ರ? ರೀ, ಫಸ್ಟು ಒಂದನ್ನೇ ಹೇಳ್ಕೊಡಿ. ಒಂದು ಪೊಲೀಸ್ ಕಸ್ಟಡಿಗೋ ಇಲ್ಲ ಜೈಲಲ್ಲಿ ಇರಿಸಿದಾಗ ಸಿಗರೇಟ್ ಕೊಡಿ, ನನಗೆ ಊಟ ಬೇಡ ಅಂತ ಕೇಳೋದು, ಎಣ್ಣೆ ಕೊಡಿ, ನನಗೆ ಇನ್ನೇನೋ ಬೇಡ ಅನ್ನೋದು, ಇದೆಲ್ಲ ಸರಿನಾ? ಫಸ್ಟ್ ಕಾನೂನಿನ ಪ್ರಕಾರ ಇದನ್ನು ನೀವು ಹೇಳಿ, ಅದಾದ ಮೇಲೆ ನೋಡೋಣ, ಅದು ಪೊಲೀಸರಿಗೆ ಬಿಟ್ಟಿದ್ದು ಅನ್ನೋದಾದರೆ ಗೊತ್ತಿಲ್ಲ. ನಿಮ್ಮಂತಹ ವಕೀಲರು ಎಷ್ಟು ದಿವಸ ಎಂಥವ್ರನ್ನ ವಹಿಸ್ಕೊಂಡು ವಕಾಲತ್ನ ಮಾಡ್ತಿರೋ ಅಲ್ಲಿವರೆಗೂ ದೇಶದ ಪರಿಸ್ಥಿತಿ ಹೀಗೆ ಇರುತ್ತೆ ಅನಿಸುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ. ವೀಕ್ಷಕರೇ, ನಾನೇನಾದರೂ ಕೇಳಿರೋದು ತಪ್ಪಾಗಿದೆಯಾ ಸರಿ ಇದೆಯಾ ಅನ್ನೋದನ್ನ ಕಮೆಂಟ್ನಲ್ಲಿ ದಯವಿಟ್ಟು ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.